ಯಾವ ಹೊತ್ತಿನಲ್ಲಿ ಯಾವ ಹಾವಿರತ್ತಂತ ಕೈ ಹಾಕದಾಗ್ಲೇ ಗೊತ್ತಾಗತ್ತೆ ಆಯ್ತಾ. ಎಸ್ ಗುರು, ನಾನು ಸಿಕ್ಕಾಕೊಂಡಿದ್ದೀನಿ ಗುರು. ಎಸ್, ಅದಕ್ಕೆ ವಾಟ್ಸಪ್ ಯೂಸರ್ಸ್ಗೆ ಎಲ್ರಿಗೂ ಇದೇ ಫೀಲ್ ಆಗ್ತಾ ಇದೆ ಆಯ್ತಾ. ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ರೀಸೆಂಟ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಲೈಕ್ ನೀವು ಟ್ರೂ ಕಾಲರ್ ಯೂಸ್ ಮಾಡ್ತೀರಾ ಅಂದರೆ ಮೊದಲು ಅನ್ಇನ್ಸ್ಟಾಲ್ ಮಾಡಿ ಅಂತ. ಸೊ ಅದಕ್ಕೆ ಹತ್ರ ಲೈಕ್ 2.5 ಮಿಲಿಯನ್ ವ್ಯೂಸ್ ಸಮಥಿಂಗ್ ಏನೋ ಬಂತು. ಅದಾದ ತಕ್ಷಣ GB ವಾಟ್ಸಪ್ನ ಬಗ್ಗೆ ಕೂಡ ಮಾಡಿದೆ. GB ವಾಟ್ಸಪ್ ಮಾತ್ರ 1.7 ಮಿಲಿಯನ್ ವ್ಯೂಸ್ ಬಂತು. ಹತ್ರ 4,63,000 ಸಮಥಿಂಗ್ ಏನೋ ಶೇರ್ ಮಾಡಿದ್ರು ವಿಡಿಯೋನ. ಸೊ ಖಂಡಿತ ನಾನು ಇವತ್ತಿನ ವಿಡಿಯೋನ ಸ್ಪೆಷಲಿ ಈ GB ವಾಟ್ಸಪ್ ಪ್ರೋ ಪ್ಲಸ್ ಇದನ್ನ ಯಾಕೆ ಯೂಸ್ ಮಾಡಬಾರ್ದು, ಮತ್ತೆ ಇದು ಯಾಕಪ್ಪ ನಮ್ಮ ಡೇಟಾನ ಇಷ್ಟೊಂದು ಇವರು ಲೈಕ್ ಡೇಟಾನ ಏನ್ ಚೋರಿ ಮಾಡ್ಬಿಟ್ಟು ಏನ್ ಮಾಡ್ಕೋತಾರೆ, ಡೇಟಾ ನಮ್ಗೆ ಯಾಕೆ ಇಂಪಾರ್ಟೆಂಟ್, ಮತ್ತೆ ನಾವು ಹೇಗೆ ಸೆಕ್ಯೂರ್ ಆಗಿರೋದು, ಈ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ತಿಳಿಸ್ತಾ ಇದೀನಿ. ನೀವು ಆರಾಮಾಗಿ ಕುತ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಮತ್ತು ಆನೆಸ್ಟ್ಲಿ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಡೇಟಾ ಬಗ್ಗೆ, ನಿಮ್ಮ ವಾಟ್ಸ್ಆಪ್, ನಿಮ್ಮ ಪರ್ಸನಲ್ ಚಾರ್ಟ್ಸ್ ಗಳ ಬಗ್ಗೆ ಕೆಳಗಡೆ ಕಮೆಂಟ್ಸ್ ಮರಿಬೇಡಿ. ಹಾಗಾದ್ರೆ ಮೊದಲನೇದಾಗಿ ಏನ್ ಗುರು, ಏನ್ ಡೇಟಾ ನಂದು, ನನ್ನ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿರ್ತೀನಿ, ಬೇರೆ ಯಾರಿಗೂ ಮೆಸೇಜ್ ಮಾಡಿರ್ತೀನಿ. ಈ ಡೀಟೇಲ್ಸ್ ಗಳನ್ನ, ಈ ಮೆಸೇಜ್ ಗಳನ್ನ ತಗೊಂಡು ಯಾವನ್ ಏನ್ ಕಿತ್ಕೊಳ್ಳಿ ಬಿಡಿ. ನನ್ನಿಂದ ಏನಾಗತ್ತೆ, ನನ್ನಿಂದ ಏನು ಆಗಲ್ಲ, ನನ್ನ ಡೇಟಾ ಏನು ಧಕ್ಕೆ ಉಂಟಾಗ್ತಿಲ್ಲ ಅಂತಂದ್ರೆ ಎಸ್, ನಾವ್ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ವಿ. ತುಂಬಾ ಎಕ್ಸಾಂಪಲ್ಸ್ ಗಳಿದೆ. ರೀಸೆಂಟ್ಲಿನೇ ನಾನು ಲೈಕ್ ಟ್ರೂ ಕಲರ್ ನ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ SMS ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಟ್ಕೊಂಡು ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆದಾಗ ನಿಮ್ಗೆ ಸ್ಪ್ಯಾಮ್ ಕಾಲ್ಸ್ ಗಳು ಬರಕ್ ಸ್ಟಾರ್ಟ್ ಆಗ್ತಿತ್ತು. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆದಾಗ ಬೇರೆ ಇನ್ನೇನೋ ಕಾಲ್ಸ್ ಗಳು ಬರ್ತಿತ್ತು. ಜಸ್ಟ್ ಥಿಂಕ್ ಮಾಡಿ, ನೀವು ವಾಟ್ಸ್ಆಪ್ ಅಲ್ಲಿ ಯಾವ್ಯಾವ ಪರ್ಮಿಷನ್ಸ್ ಕೊಟ್ಟಿದ್ದೀರಾ. ನಿಮ್ಮ ಫೋಟೋಸ್, ಕಾಂಟ್ಯಾಕ್ಟ್, ಮೆಸೇಜಸ್, ವಾಯ್ಸ್ ನೋಟ್ಸ್ ಆಗಿರ್ಲಿ, ಮೈಕ್ ಆಗಿರ್ಲಿ, ಇನ್ನು ಏನೇನು ಎಲ್ಲ ಪರ್ಮಿಷನ್ಸ್ ಗಳನ್ನ ಆಕ್ಸೆಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಡೇಟಾ ಇರುತ್ತೆ. ನೀವು ನಿಮ್ ಪರ್ಸನಲ್ ಚಾರ್ಟ್ಸ್ ಗಳನ್ನ ವಾಟ್ಸ್ಆಪ್ ಅಲ್ಲಿ ಇಟ್ಕೋತೀರಾ, ಏನೋ ಬ್ಯಾಂಕ್ ಡೀಟೇಲ್ಸ್ ಗಳನ್ನ, ಅಕೌಂಟ್ ನಂಬರ್ಸ್ ಗಳನ್ನ, ಬೇರೆ ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳು, ಪೇಪರ್ ವರ್ಕ್ಸ್ ಪ್ರತಿಯೊಂದನ್ನು ವಾಟ್ಸ್ಆಪ್ ಅಲ್ಲಿ ಇದೀಗಲಿ ಶೇರ್ ಮಾಡ್ತಾ ಇದ್ವಿ. ವಾಟ್ಸ್ಆಪ್ ಹೇಳುತ್ತೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇದೆ. ಪ್ರತಿಯೊಂದು ಮೆಸೇಜ್ ತುಂಬಾ ಸೆಕ್ಯೂರ್ ಆಗಿರುತ್ತೆ, ಬೇರೆ ಸರ್ವರ್ಸ್ ಅಪ್ಲೋಡ್ ಇರುತ್ತೆ, ಇದನ್ನ ಯಾರು ನೋಡಕ್ ಆಗಲ್ಲ ಅಂತ. ಬಟ್ ಇವಾಗ ಏನಾಗ್ತಾ ಇದೆ, 500 ಮಿಲಿಯನ್ ಜನರು ಒಟ್ಟಾಗಿ 84 ದೇಶದ ಡೇಟಾ ಯಾರೋ ಹ್ಯಾಕರ್ ಹ್ಯಾಕ್ ಮಾಡ್ಬಿಟ್ಟು ಅದನ್ನ ಸೇಲ್ ಇಟ್ಟವ್ರೆ. ಅದ್ರಲ್ಲಿ ನಿಮ್ ನಂಬರ್ ಇರ್ಬೋದು, ನಿಮ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಪ್ರತಿಯೊಂದು ಇದೆ ಗುರು. ಸೊ 84 ದೇಶದಲ್ಲಿ US ನ ಡೇಟಾಸ್ಗಳು, ಅದು ಆಕ್ಟಿವ್ ಯೂಸರ್ಸ್, ಯಾರು ಜಾಸ್ತಿ ವಾಟ್ಸ್ಆಪ್ ಯೂಸ್ ಮಾಡ್ತಿರ್ತಾರೆ ಅಂತವರ ಆಕ್ಟಿವ್ ಯೂಸರ್ಸ್ ನ ಡೇಟಾನೇ ಸೇಲ್ ಅಲ್ಲಿ ಸಿಗ್ತಾ ಇದೆ. ಸೊ ಇನ್ ಮುಂದೆ ಏನಾದ್ರು ದೊಡ್ಡ ಸ್ಕ್ಯಾಮ್ಸ್ ಗಳು ಸ್ಟಾರ್ಟ್ ಆಯ್ತು ಮಾರ್ಕೆಟ್ಲಪ್ಪ ಅಂತಂದ್ರೆ ಅದು ಇದರಿಂದಾನೆ ಅಂತ ಹೇಳ್ಕೋಬಹುದು. ನಿಮ್ಗೆ ಏನಾದ್ರು ಡೇಟಾ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಆಕ್ಟಿವ್ ಪ್ರೈಸ್ ಕೂಡ ಅದನ್ನ ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ತುಂಬಾ ಕಡೆ ಇದನ್ನ ಅನೌನ್ಸ್ಮೆಂಟ್ ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಮೇನ್ ವಾಟ್ಸ್ಆಪ್ ಅವರೇ, ಮೆಟಾನವರ ಮೇನ್ ವಾಟ್ಸ್ಆಪ್ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂತ ವಾಟ್ಸ್ಆಪ್ ಅಲ್ಲೇ ನಿಮ್ ಡೇಟಾ ಸೆಕ್ಯೂರ್ ಆಗಿಲ್ಲ ಗುರು. ಇನ್ನು GB ವಾಟ್ಸ್ಆಪ್ ಯಾವ ಲೆಕ್ಕ ಹೇಳಿ. GB ವಾಟ್ಸ್ಆಪ್ ನ ನಾವು ಜಾಸ್ತಿ ಸೀಕ್ರೆಟ್ ಮೆಸೇಜಸ್ ಗಳು, ಸ್ಟೇಟಸ್ ನೋಡಕ್ಕೆ, ಆನ್ಲೈನ್ ಹೈಡ್ ಮಾಡಕ್ಕೆ, ಇನ್ನಿತರ ಬೇರೆ ಫೀಚರ್ಸ್ ನೋಡ್ತೀವಿ. ಈ GB ವಾಟ್ಸ್ಆಪ್ ಏನಿದೆ ಗೊತ್ತಾ, ಇವರ ಆಫೀಸಿಯಲ್ ವೆಬ್ಸೈಟ್ ಅಲ್ಲೇ ನಾವು ಎಷ್ಟೊಂದು ಸೇಫ್ಟಿ ಆಗಿದೀವಿ ಮತ್ತು ನಾವು ಡೇಟಾ ಕಳುವು ಆಯ್ತು, ಚೋರಿ ಆಯ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರರು ನಾವು ಅಲ್ಲ ಅಂತ ಆಫೀಸಿಯಲ್ ಆಗಿ ಇವರ ವೆಬ್ಸೈಟ್ ಅಲ್ಲೇ ಈ ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟವ್ರೆ. ಸೊ ಇಂಥ ಟೈಮ್ ಅಲ್ಲಿ ನಾವು ಆಫೀಸಿಯಲ್ ಆಗಿರುವಂತ ಪ್ಲೇ ಸ್ಟೋರ್ ಅಲ್ಲಿ ಸೆಕ್ಯೂರ್ ಆಗಿರುವಂತ ನಂಬಿದೀವಿ ಜನ, ಅಂತ ವಾಟ್ಸ್ಆಪ್ ಅಲ್ಲಿ ಸೇಫ್ಟಿ ಇಲ್ಲ. ಇನ್ನು ಇದು GB ವಾಟ್ಸ್ಆಪ್ ಬೇರೆ, ಅದು ವಾಟ್ಸ್ಆಪ್ ಪ್ಲಸ್ ಬೇರೆ, ವಾಟ್ಸ್ಆಪ್ ಪ್ರೋ ಬೇರೆ. ಸ್ಟೇಟಸ್ ಎಲ್ಲ ಡೌನ್ ಮಾಡ್ಕೋಕ್ ಹೋಗಿ ನಾವು ಡೇಟಾನ ಕಳ್ಕೊಳ್ತಾ ಇದ್ವಿ. ನಾನೇನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ, ನಾವು ಟ್ರೂ ಕಾಲರ್ ಅಲ್ಲೇ ಜಸ್ಟ್ 2 ಡೇಟಾ, ಕಾಂಟ್ಯಾಕ್ಟ್ಸ್ ಮತ್ತು ಮೆಸೇಜಸ್ ಗಳೇ ನಾವು ಎಷ್ಟೊಂದು ಅನುಭವಿಸ್ತಾ ಇದ್ವಿ. ಇನ್ನು ಎಕ್ಸಾಂಪಲ್, ನೀವೇನೋ ಒಂದು ಪರ್ಸನಲ್ ಫೋಟೋ ಕಳಿಸಿದಿರಾ, ಒಂದು ಡಾಕ್ಯುಮೆಂಟ್ಸ್ ಕಳಿಸಿದಿರಾ, ಅಥವಾ ಏನೋ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಒಂದು ವಸ್ತುನ ನೀವು ಕಳಿಸಿರ್ತಾರೆ ನಿಮ್ಮ ಫ್ರೆಂಡ್ ಯಾರಿಗೋ. ಸೊ ಆ ಫೋಟೋ ಡೇಟಾ ವಾಟ್ಸ್ಆಪ್ ಸಿಗತ್ತೆ. ಸೊ ಅದೇ ಆಡ್ ಅನ್ನ ಇದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದಾನೆ ಗುರು, ಈ ಫೋಟೋ ಬಗ್ಗೆ ಇವ್ನು ಹುಡುಕ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಒಂದು ಕ್ಯಾಪ್ ಅಂತ ಅನ್ಕೊಳ್ಳಿ. ಈ ಕ್ಯಾಪ್ ನ ನಿಮ್ಗೆ ಫೇಸ್ಬುಕ್ ಅಲ್ಲಿ ಆಡ್ಸ್ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ನೀವು ಮೆಸೇಜ್ ಕಳಿಸಿರೋದು ವಾಟ್ಸ್ಆಪ್ ಅಲ್ಲಿ, ಬಟ್ ಈ ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ಆಲ್ ಓವರ್ ನಿಮ್ಗೆ ಎಲ್ಲ ಡೀಟೇಲ್ಸ್, ನಿಮ್ ಜಾತಕನೇ ಮೆಟಾರೋ ಹತ್ರ ಇದೆ ಆಯ್ತಾ. ಇವಾಗ ಎಕ್ಸಾಂಪಲ್, ನೀವು ಫೇಸ್ಬುಕ್ ಅಲ್ಲಿ ನಿಮ್ಗೆ ಬರ್ತ್ಡೇ ನಿಮ್ ಡೇಟ್ ಗೊತ್ತಿರತ್ತೆ, ನಿಮ್ಗೆ ರಿಮೈಂಡ್ ಮಾಡತ್ತೆ. ಅಥವಾ ನಿಮ್ ಬರ್ತ್ಡೇ ಸಾವಿರಾರು ನಿಮ್ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆಲ್ಲ ರಿಮೈಂಡ್ ಮಾಡತ್ತೆ. ಸೊ ಇಲ್ಲಿ ನೀವು ಬರ್ತ್ಡೇ ಹೋಗಿರ್ತೀರಾ, ಪಾರ್ಟಿ ಮಾಡಿರ್ತೀರಾ, ಯಾವ ಏರಿಯಾದಲ್ಲಿ ಹೋಗಿರ್ತೀರಾ, ಇದನ್ನೆಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀರಾ, ಸ್ಟೋರಿಯಲ್ಲಿ ಹಾಕ್ತಿರ್ತೀರಾ. ಈ ಮಚ್ಚ ಎಲ್ಲಿ ಹೋಗಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ, ಪೋಸ್ಟ್ ಒಂದ್ ಕಡೆ ಆದ್ರೂ ಇರುತ್ತೆ, ವಾಟ್ಸ್ಆಪ್ ಅಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅದು ಫೇಸ್ಬುಕ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಒಟ್ಟಾರೆ ಎಲ್ಲಾ ಕಡೆ ನೀವು ಏನ್ ಆಟ ಆಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಯಾರ ಜೊತೆ ಆಟ ಆಡ್ತಿದ್ದೀರಾ, ಎಲ್ಲ ಡೇಟಾ ಗುರು. ಎವನ್ ನೀವು ಯಾವ ಬಟ್ಟೆ ಹಾಕೊಂಡಿದ್ದೀರಾ, ಒಳಗಿನ ಉಡುಪುಗಳನ್ನ ಕೂಡ ಫೇಸ್ಬುಕ್ ಅವರು ಹೇಳ್ಬಹುದು. ಸೊ ಇಲ್ಲಿ ಎಷ್ಟೋ ಸರ್ತಿ ಫೇಸ್ಬುಕ್ ಮೆಟಾ ಏನಿದೆ ಮೇನ್, ಇವರು ಫೈನ್ಸ್ ಕಟ್ಟಿದ್ದಾರೆ. ಸೊ ಡೇಟಾ ಬ್ರೀಚಿಂಗ್ ಮತ್ತೆ ಹೊರಗೆ ಏನೋ ಸೇಲ್ಸ್ ಮಾಡಿ ಈ ರೀತಿ ತುಂಬಾ ವಿಷಯಗಳಲ್ಲಿ ತುಂಬಾ ಸರ್ತಿ ಫೇಸ್ಬುಕ್ ಅವರು ದುಡ್ಡು ಫೈನ್ ಕಟ್ಟಿದ್ದಾರೆ. ಸೊ ಇವಾಗ 500 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಡೇಟಾ, ಅದು ವಾಟ್ಸ್ಆಪ್ ಅಲ್ಲಿ ಸ್ಪೆಷಲ್ ಇರುವಂತಹ ಡೇಟಾನ ಹ್ಯಾಕರ್ ಅಷ್ಟೊಂದು ಈಸಿಯಾಗಿ ಹ್ಯಾಕ್ ಮಾಡಕ್ ಆಗತ್ತ. ಸೊ ಇಲ್ಲಿ ಎಕ್ಸಾಕ್ಟ್
ಎಕ್ಸಾಕ್ಟ್ಲಿ ಯಾವ ತರ ಡೇಟಾ ಹೋಗ್ತಾ ಇದೆ, ಇದ್ರ ಯಾವ ರೀತಿ ಮಿಸ್ ಯೂಸ್ ಆಗಲಿದೆ ಅಂತ ಗೊತ್ತಿಲ್ಲ. ಬಟ್ ಇದನ್ನ ಓಪನ್ಲಿ ಸೇಲ್ಗೆ ಇಡ್ತಾ ಇದ್ರೆ ಇದೊಂದು ತುಂಬಾ ದೊಡ್ಡ ಸ್ಕ್ಯಾಮ್ ಆಯ್ತಾ, ಈಸಿ ಅಂತ ಅನ್ಕೋಕ್ ಹೋಗ್ಬಿಡಿ. ನೀವು ಯಾವ ರೀತಿ ನಮ್ ಡೇಟಾ ಯೂಸ್ ಆಗತ್ತೆ ಗುರು, ಏನ್ ಮಾಡ್ತಾರೆ ನಮ್ಮ ಮೆಸೇಜ್ ನ ತಗೊಂಡು ಅಂತ ಕೇಳಿದ್ರೆ ಯಾವ ರೀತಿ ಯೂಸ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಗಿದು ಅರ್ಥ ಆಗತ್ತೆ. ನಿಮಗೂ ಫೋನ್ ಬರ್ಬೋದು, ನನಗೂ ಫೋನ್ ಬರ್ಬೋದು, ಆಡ್ಸ್ ಕೂಡ ಬರ್ಬೋದು. ಇಷ್ಟೇ ಅಲ್ಲದೆ ಸದ್ಯದಲ್ಲಿ ಈ ವಿಡಿಯೋ ಕಾಲ್ ಸ್ಕ್ಯಾಮ್ಸ್ ನಡೀತಾ ಇದೆ ನೋಡಿ. ತುಂಬಾ ಜನರಿಗೆ ಇದು ಲೈಕ್ ಸೂಸೈಡ್ ಕೂಡ ಮಾಡ್ಕೋತಿದ್ದಾರೆ ಜನ ಗುರು. ಸೀರಿಯಸ್ಲಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಒಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ವಿಡಿಯೋಸ್ ಕಾಲ್ ಮಾಡಿ ಲೈಕ್ ಏನೇನೋ 18+ ಲೈಕ್ ವಿಡಿಯೋಸ್ ಕಾಲ್ ಮಾಡಿ ಅವ್ರನ್ನ ಟ್ರ್ಯಾಕ್ ಮಾಡಿಬಿಟ್ಟು ಒಂದೆರಡು ಸರ್ತಿ ವಿಡಿಯೋ ಚಾರ್ಟ್ಸ್ ಏನೇನೋ ಮಾತಾಡ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ಅವ್ರನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ. ಆಕ್ಟಿವ್ಲಿ ನನ್ನ ಫ್ರೆಂಡ್ಸ್ ಜೊತೆನೇ ಇದೆಲ್ಲ ಆಗಿದೆ. ನಂಗೆ ಡೀಟೇಲ್ಸ್ ಕೂಡ ಕಳಿಸಿದ್ದಾರೆ, ನೋಡೋಣ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಏನಿದೆ ಅಂತ ಇದ್ರ ಬಗ್ಗೆ ಎಲ್ಲ ತಿಳಿಸಕ್ಕಾದಷ್ಟು ಟ್ರೈ ಮಾಡ್ತೀನಿ. ಇದು ನೀವು ವಾಟ್ಸಪ್ ಅಲ್ಲಿ ಡೇಟಾ ಕಳ್ಕೊತಾ ಇದ್ರ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಕ್ಟಿವ್ ಇದ್ಬಿಟ್ಟು ನಾವು ಸೀಕ್ರೆಟ್ ಚಾಟ್ಸ್ಗಳು ಮೆಸೇಜ್ಗಳನ್ನ ಸೆಕ್ಯೂರ್ ಆಗಿ ಇಟ್ಕೊಳಕ್ ಆಗಲ್ಲ. ಸೊ ನೀವು ವಾಟ್ಸಪ್ ನ ಯೂಸ್ ಮಾಡಿ ಅಂತಾದ್ರೂ ಹೇಗೆ ಹೇಳಿ, ಇಲ್ಲೇ ಡೇಟಾ ಲೀಕ್ ಆಗ್ತಾ ಇದೆ, ನೀವು ಹೇಗೆ ಸೆಕ್ಯೂರ್ ಆಗಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಪಾಯಿಂಟ್ ತಿಳಿಸ್ತೀನಿ. ಬಟ್ ನೀವು ಈ GB ವಾಟ್ಸಪ್, ವಾಟ್ಸಪ್ ಪ್ರೋ, ವಾಟ್ಸಪ್ ಪ್ಲಸ್ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ ಗುರು. ಜಸ್ಟ್ ಸ್ಟೇಟಸ್ ನೋಡೋಗೋಸ್ಕರ ಅಥವಾ ಏನೇನೋ ಸೀಕ್ರೆಟ್ ಫೀಚರ್ಸ್ಗಳಿಗೋಸ್ಕರ ನಮ್ಮ ಡೇಟಾನ ನಾವು ಕಳ್ಕೊತಾ ಇದ್ವಿ. ಆಫೀಸ್ಲಾಗ ಅವ್ರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ನಿಮ್ ಡೇಟಾ ಬಗ್ಗೆ ನಮ್ ಕಾಳಜಿ ಇಲ್ಲ, ಇದು ಡೇಟಾ ಹೊರಗೆ ಹೋಯ್ತು, ಲೀಕ್ ಆಯ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರರು ನಾವಲ್ಲ. ಎಷ್ಟೋ ಜನರಿಗೆ GB ವಾಟ್ಸಪ್ ಅಲ್ಲಿ ಸ್ವಿಚ್ ಆಗಕ್ ಆಗ್ತಾ ಇಲ್ಲ. GB ವಾಟ್ಸಪ್ ಇರುವಂತ ಡೇಟಾನ ಮೇನ್ ವಾಟ್ಸಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋ ಆಪ್ಷನ್ಸ್ ಇಲ್ಲ. ಆ ಹಳೆ ಮೆಸೇಜಸ್ ಗಳೆಲ್ಲ ಹೋಯ್ತು, ಕಂಪ್ಲೀಟ್ಲಿ ಡಿಲೀಟ್ ಆಯ್ತು. ನೀವು ಸಡನ್ಲಿ GB ವಾಟ್ಸಪ್ ನ ಬಿಟ್ರಿ ಅಂತಂದ್ರೆ ನಿಮ್ಮ ಹಳೆ ಡೇಟಾ ಎಲ್ಲ ಕಳ್ಕೊಂಡ್ರಿ. ಬ್ಯಾಕಪ್ ತಗೊಳಕ್ ನಿಮ್ಮ ಹತ್ರ ಆಪ್ಷನ್ ಸಿಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಏನೋ ಇರ್ಬೋದು ನಂಗೆ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ತುಂಬಾ ಜನರು ಟೆನ್ಷನ್ ಇದ್ದಾರೆ. ಸೊ ಆದಷ್ಟು ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡಿ. ಮೇನ್ ಮ್ಯಾಟ್ರ್ ವಾಟ್ಸಪ್ ಅವರು ಸೆಕ್ಯೂರ್ ಆಗಿದ್ದಾರೆ ಎಲ್ಲ ಅನ್ನೋದೇ ಡೌಟ್. ಹಾಗಾದ್ರೆ ಸೆಕ್ಯೂರ್ ಆಗಿ ಹೇಗಿರೋದು, ಇದಕ್ಕೆ ಏನಾದ್ರು ಪ್ಲಾನ್ಸ್, ಐಡಿಯಾಸ್, ನನ್ನ ಒಪಿನಿಯನ್ಸ್ ಏನ್ ಕೇಳ್ತಿದ್ದೀರಾ ಅಂತಂದ್ರೆ ನಾನು ಹೇಳೋದು ಇಷ್ಟೇ. ಯಾವ ಹುತ್ತಿನಲ್ಲಿ ಯಾವ ಹಾವಿರತ್ತಂತ ಕೈ ಹಾಕದಾಗ್ಲೇ ಗೊತ್ತಾಗತ್ತೆ, ಆಯ್ತಾ. ಸೊ ಈಗ ಆಲ್ರೆಡಿ ನಾವು ಈ ಟ್ರೂ ಕಾಲರ್ ನ ಇಂಡಿಯಾದಲ್ಲಿ ಬ್ಯಾನ್ ಮಾಡ್ಬಿಟ್ಟು ಮತ್ತೆ ಅದನ್ನ ರೀ ಎಂಟ್ರಿ ತಗೊಂಡ್ಬಂದು ಮತ್ತೆ ನಾವು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾನೆ ಇದ್ವಿ. ಸೊ ಅದರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಅನ್ಕೊಂಡಿದೀವಿ. ಬಟ್ ಸ್ಪ್ಯಾಮ್ ಕಾಲ್ಸ್ಗೆಲ್ಲ ಬರ್ತಾ ಇರೋದು ಇದರಿಂದಾನೆ. ಸೇಮ್ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ವಾಟ್ಸಪ್ ಅಲ್ಲಿ ಆಡ್ಸ್ಗಳು, ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ಥಿಂಗ್ಸ್, ಅದನ್ನೇ ನಾವು ರೀಲ್ಸ್ ದಿನ ಸ್ವೈಪ್ ಮಾಡ್ತಾ 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 ಟೈಮ್ಸ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ವಿ. ಇದೇ ರೀತಿಯಾಗಿ ಗೊತ್ತಿಲ್ಲದೆ ಸ್ಲೋಲಿ ಬ್ಲಾಕ್ ಮೇಲ್ ಮಾಡ್ದಂಗೆ ಇರುತ್ತೆ ಇದೆಲ್ಲ. ಸೊ ನಿಮ್ ಡೇಟಾ ಒಂದಿಗೆ ಇವ್ರು ತುಂಬಾ ಆಟ ಆಡ್ತಾರೆ ಮುಂದಿನ ದಿನಗಳಲ್ಲಿ, ಇದು ಫಾರ್ ಶೋರ್, ಆಯ್ತಾ. ಬಟ್ ಇಲ್ಲಿ ನಾವು ಏನ್ ಮಾಡಕ್ ಆಗೋದಿಲ್ಲ. ನೀವು ಮೇನ್ ವಾಟ್ಸಪ್ ಅಲ್ಲೇ ಸೆಕ್ಯೂರ್ ಆಗಿಲ್ಲ ಅಂತಂದ್ರೆ GB ವಾಟ್ಸಪ್ ಇನ್ನಿತರ ಈ ಥರ್ಡ್ ಪಾರ್ಟಿ ಇನ್ಸ್ಟೆಂಡರ್, ಇನ್ಸ್ಟಾ ಪ್ಲಸ್ ಏನೇನೋ ಅಪ್ಲಿಕೇಶನ್ಸ್ ಇದೆ. ಸೊ ಇದ್ರಲ್ಲಿ ನಾವು ಎಷ್ಟೊಂದು ಸೆಕ್ಯೂರ್ ಆಗಿರ್ತೀವಿ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಜಸ್ಟ್ ನಿಮ್ಮ ಪರ್ಸನಲ್ ಥಿಂಗ್ಸ್ ಗಳನ್ನ ಲೈಕ್ ವಾಟ್ಸಪ್ ಅಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳು ಶೇರ್ ಮಾಡೋದಕ್ಕಿಂತ ಸ್ವಲ್ಪ ಪ್ರೈವೇಟ್ ಆಗಿ ಇಟ್ಕೊಂಡು ಫೇಸ್ ಟು ಫೇಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ಕೋತೀನಿ. ಬಟ್ ಆ ಸೊಲ್ಯೂಷನ್ ಆಗಲ್ಲ ಗುರು. ತುಂಬಾ ದೂರ ಇದ್ದವ್ರು ಹೆಂಗ್ ಮಾಡೋದಪ್ಪ ಅಂತ ಕೇಳ್ತಿದ್ರೆ ಅಂತಂದ್ರೆ ಅದಕ್ಕೆ ಆನ್ಸರ್ ನನ್ನ ಹತ್ರ ಇಲ್ಲ. ಸೊ ಖಂಡಿತ ನಾನು ಹೇಳೋದು ಇಷ್ಟೇ, ನಿಮ್ಮ ಡೇಟಾ, ನಿಮ್ಮ ದಿನನಿತ್ಯದ ಏನ್ ನೀವು ಆಕ್ಟಿವಿಟೀಸ್ ಗಳಿದೆ ಇದನ್ನ ಎಷ್ಟೊಂದು ಸೆಕ್ಯೂರ್ ಆಗಿ ಇಟ್ಕೋತೀರಾ ಅಷ್ಟು ಫೀಚರ್ ಅಲ್ಲಿ ನಿಮ್ಗೆ ಸ್ವಲ್ಪ ಏನೋ ಸೇಫ್ ಸೈಡ್ ಇರ್ಬೋದು ಅಂತ ಅನ್ಕೋತೀನಿ. ಇಷ್ಟೇ ಆಪಲ್ ಅವರೆಲ್ಲ ಲೈಕ್ ಈ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಬ್ಯಾನ್ ಮಾಡ್ತಾ ಇದ್ರೆ, ಮೆಟಾ ಕಡೆಯಿಂದ ಆಡ್ಸ್ ಗಳನ್ನ, ಆರ್ಟಿಕಲ್ಸ್, ಪೋಸ್ಟ್ ಗಳನ್ನ, ಇನ್ನಿತರ ಈ ರಿಲೇಟೆಡ್ ಆಡ್ಸ್ ಗಳನ್ನ ಅವ್ರು ತೋರ್ಸೋಕೆ ಇಷ್ಟಪಡ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಫೇಸ್ಬುಕ್ ಮತ್ತು ಇನ್ನಿತರ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳಿಗೆ ಆಡ್ಸ್ ಕೂಡ ಬರ್ಬೋದು. ಇದು ಲೈಕ್ ಒಂದು ರೀತಿ ಸಿಕ್ಕಾಕೊಂಡಾಗ ಆಗತ್ತೆ, ಆಯ್ತಾ. ಸದ್ಯಕ್ಕೆ ನಾವ್ ಹೆಂಗ್ ಸಿಕ್ಕಾಕೊಂಡಿದೀವಿ ಸೇಮ್ ಅದೇ ರೀತಿ ಆಗತ್ತೆ. ಬಟ್ ಇದು ಆಪಲ್ ಒಂದಿಗೆ ಮಾತ್ರ, ಆಂಡ್ರಾಯ್ಡ್, ಗೂಗಲ್ ಇನ್ನೂ ಇದ್ರ ಬಗ್ಗೆ ಲೈಕ್ ಏನೆಲ್ಲ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ತಗೊಂಡ್ ಬರ್ತಾರೆ ಅಂತ ನೋಡ್ಬೇಕಷ್ಟೇ. ಸದ್ಯಕ್ಕೆ ನಾವು ಅಲ್ಲಿವರೆಗೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ GB ವಾಟ್ಸಪ್ ಅಥವಾ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಡೇಟಾ ಸೆಕ್ಯೂರಿಟಿ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದೆ. See you in the next one. ನಮಸ್ಕಾರ.